ಪುತ್ತೂರಿನಲ್ಲಿ ನಡೆದ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಯನ್ನ ಗರ್ಭಿಣಿ ಮಾಡಿದ್ದು ಕೃಷ್ಣ ಜೆ ರಾವ್. ಪಾಸಿಟಿವ್ ಬಂದಿದೆ ಡಿಎನ್ಎ ಟೆಸ್ಟ್ನ ರಿಪೋರ್ಟ್. ಬಿಜೆಪಿ ಮುಖಂಡನ ಪುತ್ರನಿಂದ ಯುವತಿ ಗರ್ಭಿಣಿಯಾಗಿ ಮಗು ಜನಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ರಹಸ್ಯ ಬಯಲಾಗಿದೆ. ಡಿಎನ್ಎ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಸಂತ್ರಸ್ತೆ ಜೊತೆ ಮದುವೆ ಮಾಡಿಸುವಂತೆ ಈಗ ಒತ್ತಾಯ ಹೆಚ್ಚಾಗಿದೆ. ಸಂತ್ರಸ್ತೆ ಬೆನ್ನಿಗೆ ನಿಂತಿದ್ದಾರೆ. ವಿಶ್ವಕರ್ಮ ಮಹಾಸಭಾ ಒತ್ತಾಯ ಮಾಡ್ತಾ ಇರೋದು. ಬಿಜೆಪಿ ಮುಖಂಡರೊಬ್ಬರ ಪುತ್ರ ಅಂದ್ರೆ ಕೃಷ್ಣ ಜೆ ರಾವ್ ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ವಂಚಿಸಿದ್ದ. ಈಗ ಗರ್ಭಿಣಿಯಾಗಿದ್ದಕ್ಕೆ ತಾನು ಕಾರಣ ಅಲ್ಲ ಆ ಒಂದು ವಿಚಾರ ಕೂಡ ಆತ ಹೇಳಿದ್ದ. ಆ ಬಳಿಕ ಡಿಎನ್ಎ ಟೆಸ್ಟ್ಗೆ ಯುವತಿಯ ಕುಟುಂಬಸ್ಥರು ಒತ್ತಾಯ ಮಾಡಿದ್ರು. ಅದ್ರಲ್ಲಿ ಗೊತ್ತಾಗ್ಬಿಡತ್ತೆ ಆತ ಹೇಳ್ತಾರ ನಿಜಾನ ಸುಳ್ಳ ಅಂತ. ಪುತ್ತೂರು ಜಡ್ಜ್ ಎದುರು ಒಂದು ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿತ್ತು. ಲ್ಯಾಬ್ಗೆ ಟೆಸ್ಟ್ಗೆ ಅಂತೇಳಿ ಕಳಿಸಲಾಗಿತ್ತು. ಇದೀಗ ಡಿಎನ್ಎ ಟೆಸ್ಟ್ನಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಪ್ರಕರಣದ ಬಗ್ಗೆ ಕಾನೂನು ಹೋರಾಟ ನಮಗೆ ಇಷ್ಟ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಕುಟುಂಬಸ್ಥರು. ಮತ್ತೆ ಈಗ ಪ್ರೂವ್ ಆಯ್ತಲ್ಲ ಅಷ್ಟೇ. ಈಗ ಅದರಲ್ಲಿ ನಿಮ್ಮ ಮೇಲೆ ತುಂಬಾ ಅಪವಾದ ಮಾಡಿದ್ರು ಒಪ್ಪದಿಯ ಮೂಲಕ ಅದರ ಬಗ್ಗೆ ಏನು ಅನಿಸ್ತದೆ? ಅದೇ ಅಂದ್ರೆ ಒಪ್ಪಲಿಕ್ಕೆ ಅವರಾಗೆ ಇಲ್ಲ, ಯಾವಾಗ ಮಗು ಅಲ್ಲ ಹಾಗೆ ನಾವು ಒಪ್ಪಲಿಲ್ಲ ಅಂತ. ಈಗ ಅದೇ ಡಿಎನ್ಎ ಪ್ರೂವ್ ಆಯ್ತಲ್ಲ ಅಂದ್ರೆ ಈಗ ಅದು ಅಷ್ಟೇ. ಮಗು ಯಾಕೆ ಬೇಕಲ್ಲ ನೀವು ಇನ್ನೂ ಅವರನ್ನು ಅದೇ ಪ್ರೀತಿಯಿಂದ ಸ್ವೀಕರಿಸ್ತೀವಿ ಗಂಡನ? ಅವನಿಗೆ ಒಳಗೆ ಇರ್ಬೋದು ಅವನದೇ ಅಂತ ಅಂದ್ರೆ ಬೇರೆಯವ್ರು ಹೇಳಿದಂಗೆ ಕೇಳಿ, ಅಂದ್ರೆ ಬೇಡ ಅವಳಿಗೆ ಇರ್ಬೋದು ಬೇರೆ ಅಂತ ಹೇಳಿ ಅವ್ನಿಗೆ ಏನಾದ್ರು ಬ್ರೇನ್ ವಾಶ್ ಮಾಡಿರ್ಬೋದು. ಹಾಗೆ ಅವನಾಗಿ ಇರ್ಬೋದು. ಈಗ ಗೊತ್ತಾಯ್ತಲ್ಲ ಅವನಿಗೆ. ಅಲ್ಲ ಮೇಡಮ್, ಈಗ ನೀವು 7 ವರ್ಷ ಅನ್ಯೋನ್ಯವಾಗಿದ್ದವರಲ್ವಾ? ಆ 7 ವರ್ಷದ ಹಂತದಲ್ಲಿ ನಿಮ್ಮ ಬಗ್ಗೆ ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ನಡವಳಿಕೆ ಬಗ್ಗೆ ಒಂದು ತಪ್ಪಾಗಿ ಮಾತಾಡಿದ್ದೆ? ಯಾವತ್ತು ಮಾತಾಡಿ ಅಷ್ಟು ಅನ್ಯೋನ್ಯತೆ ಅರ್ಥ ಮಾಡ್ಬೋದು. ಅವನಿಗೆ ಅವರ ಮನೆಯವರಿಗೆ ಆಗ್ಲಿ ಅವರಿಗೆ ಆಗ್ಲಿ ಮಗು ಅವರದೇ ಅಂತ ಗೊತ್ತಾಗಿರಲ್ಲ. ಇಷ್ಟುವರೆಗೆ ಡಿಎನ್ಎ ಬರಲಿ ನಂದಲ್ಲ ಅಂತ ಹೇಳ್ತಾ ಇದ್ರು. ಹೀಗೆ ಕಾನೂನೇ ಪ್ರೂಫ್ ಮಾಡಿದೆ ತಂದೆ ಯಾರು ಅಂತ. ಇನ್ನು ಮದುವೆಗೆ ಅವರಾಗಿ ಬರ್ಲಿ ಅಂತ ನಾವು ಕಾಯ್ತೇವೆ. ಮಾಡೋದಿದ್ರು ಕಾನೂನು ಹೇಳುತ್ತೆ ಮದುವೆ ಆದ್ರೆ ಒಳ್ಳೇದು. ಯಾಕೆಂದ್ರೆ ಒಂದು ಮಗುವಿಗೆ ತಂದೆ ಸ್ಥಾನ ಸಿಗ್ತದೆ, ಒಂದು ನನ್ನ ಮಗಳಿಗೆ ಗಂಡನ ಸ್ಥಾನ ಆದ್ರೂ ಸಿಗುತ್ತೆ ಅಲ್ವಾ. ತುಂಬಾ ಇದು ಫೇಸ್ ಮಾಡಿದ್ದೇವೆ. ತಾಯಿ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಎಲ್ಲ ತುಂಬಾ ಫೇಸ್ ಮಾಡಿದ್ದೇನೆ ನಾನು. ಆದ್ರೂ ನನ್ನ ಮಗಳ ಹತ್ರ ಸತ್ಯ ಇದೆ, ಅದಕ್ಕೋಸ್ಕರ ಇಷ್ಟುವರೆಗೆ ಹೋರಾಡಿದ್ದೇನೆ. ಅದೇ ಮಾಲಿಂಗೇಶ್ವರ ದೇವರನ್ನು ಕೈ ಬಿಟ್ಟಿಲ್ಲ, ನಮ್ಮ ಕುಲದೇವರಾಗಲಿ ನಮ್ಮ ಕೈ. ಮಂಗಳೂರು ರಿಪೋರ್ಟರ್ ಆದಿತ್ಯ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಆದಿತ್ಯ, ಏನ್ ಹೇಳ್ತಾ ಇದ್ದಾರೆ ಸಂತ್ರಸ್ತ ಯುವತಿಯ ಕುಟುಂಬಸ್ಥರು? ಏನಿದೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗಿಯೂ ಪ್ರಭು, ಅಂದ್ರೆ ಪುತ್ತೂರಿನಲ್ಲಿ ನಡೆದಂತಹ ಈ ಲವ್ ಸೆಕ್ಸ್ ದೋಖಕ್ಕೆ ಈಗ ಒಂದು ತಾರ್ಕಿಕ ಅಂತ್ಯ ಬಂದಿದೆಯಾ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಈಗ ಒಂದು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಸಂತ್ರಸ್ತೆಯ ತಾಯಿ ಇವತ್ತು ಮಾಧ್ಯಮದ ಜೊತೆ ಕೂಡ ಮಾತಾಡಿರುವಂತದ್ದು. ಅಂದ್ರೆ ಡಿಎನ್ಎ ಪರೀಕ್ಷೆಗೋಸ್ಕರ ನ್ಯಾಯಾಲಯದ ಮೂಲಕವೇ ನ್ಯಾಯಾಧೀಶರ ಮುಂದೆನೆ ಮಗುವಿನ ರಕ್ತ ಮತ್ತು ಆ ಸಂತ್ರಸ್ತೆಯ ಮತ್ತು ಆತನ ಅಂದ್ರೆ ಬಿಜೆಪಿ ಮುಖಂಡನ ಮಗನ ರಕ್ತವನ್ನು ಕೂಡ ಡಿಎನ್ಎ ಟೆಸ್ಟ್ಗೆ ಕಳಿಸಲಾಗಿತ್ತು. ಆ ಡಿಎನ್ಎ ರಿಪೋರ್ಟ್ ಬೆಂಗಳೂರಿನಿಂದ ಈಗ ಬಂದಿರುವಂತದ್ದು. ಡಿಎನ್ಎ ಅಲ್ಲಿ ಆತನೇ ಈ ಒಂದು ಮಗು ಜನ್ಮಕ್ಕೆ ಕಾರಣ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ನಿಟ್ಟಿನಲ್ಲಿ ಇದೀಗ ಈ ಸಂತ್ರಸ್ತೆಯ ಪರವಾಗಿ ಅಂದ್ರೆ ವಿಶ್ವಕರ್ಮ ಮಹಾಸಭೆಯ ಅಧ್ಯಕ್ಷರಾದಂತಹ KP ನಂಜುಂಡಿಯವರು ಕೂಡ ನಿಂತಿರುವಂತದ್ದು. ಅಂದ್ರೆ ಯಾವುದೇ ಕಾನೂನು ಪ್ರಕ್ರಿಯೆ ಬೇಡ, ನನ್ನ ಮಗಳನ್ನು ನೋಡಿಕೊಳ್ಬೇಕು, ಅವರು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈಗ ಅವರು ಮಾಧ್ಯಮದವರ ಎದುರು ಬಂದಿರುವಂತದ್ದು. ಅಂದ್ರೆ ಈ ಹಿಂದೆ ನಾವು ಪ್ರಕರಣವನ್ನು ಗಮನಿಸಬಹುದು. ಆತ ಅಂದ್ರೆ ಬಿಜೆಪಿ ಮುಖಂಡನ ಮಗ ಏನಿದ್ದಾನೆ ಕೃಷ್ಣ ಜೆ ರಾವ್, ಈತ ಅದು ನನ್ನ ಮಗುವೇ ಅಲ್ಲ, ಅವಳಿಗೆ ಬೇರೆಯವರ ಜೊತೆ ಸಂಪರ್ಕ ಇತ್ತು, ಅನೇಕರ ಜೊತೆ ಅವಳು ಹೋಗಿದ್ಲು ಮತ್ತು ಸುತ್ತಾಡ್ತಿದ್ಲು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಒಂದು ಅಲಿಗೇಷನ್ ಅನ್ನು ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ
ಮನೆಯವರು ಆತನ ವಿರುದ್ಧ ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿದ್ರು. ಆತನಿಗೆ ಬಂಧನವೂ ಕೂಡ ಆಗಿತ್ತು. ಈಗ ಆತ ಜಾಮೀನಿನ ಮೇರೆಗೆ ಹೊರಗೆ ಬಂದಿರುವಂತದ್ದು. ಆದ್ರೆ ಆತನ DNA ಪರೀಕ್ಷೆಯನ್ನು ಕಳೆದ 2 ತಿಂಗಳ ಹಿಂದೆಯೇ ಮಾಡಿತ್ತು. ಆದ್ರೆ ಆ DNA ಪರೀಕ್ಷೆಯ ರಿಪೋರ್ಟ್ ಈಗ ಬಂದಿರುವಂತದ್ದು. DNA ಪರೀಕ್ಷೆಯಲ್ಲಿ ಕೃಷ್ಣಂದೇ ಇದು ಮಗುವಿಗೆ ಜನ್ಮ ಕೊಟ್ಟ ಅಥವಾ ಮಗುವಿನ ತಂದೆ ಕೃಷ್ಣನೇ ಅಂತ ಹೇಳುವಂತದ್ದು DNA ಪರೀಕ್ಷೆ ಮೂಲಕ ಗೊತ್ತಾಗ್ತಿರುವಂತದ್ದು. ಇದೀಗ ಕಾನೂನು ಪ್ರಕ್ರಿಯೆಯಲ್ಲಿ ಈ ಪ್ರಕರಣ ಇದೆ. ಆದ್ರೆ ಆ ಮಹಿಳೆ ಮನೆಯವರು ಅಥವಾ ಆಕೆಯ ಮನೆಯವರು ಅಥವಾ ಆಕೆಯ ತಾಯಿ ಏನಿದ್ದಾರೆ ಅವರೆಲ್ಲ ಇಡೀ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಅಂದ್ರೆ ಕಾನೂನು ಪ್ರಕ್ರಿಯೆ ಮೂಲಕ ಬೇಡ, ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವ, ಆ ಮನೆಯವರು ಎಲ್ಲರೂ ಕೂಡ ನಮ್ಮ ಮಗಳನ್ನು ಒಪ್ಕೊಳ್ಬೇಕು, ಅವರು ಒಳ್ಳೆ ಕುಟುಂಬ ಒಳ್ಳೆದಿಂದ ಇರಬೇಕು, ಈ ನಿಟ್ಟಿನಲ್ಲಿ ಅವರು ಒಂದಾಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಈಗ ಮನೆಯವರು ಹೇಳ್ಕೊಂಡಿರುವಂತದ್ದು. ಆದ್ರೆ ಕೃಷ್ಣಜೆ ಮನೆಯವರು ಅಥವಾ ಕೃಷ್ಣನ ಮನೆಯವರು ಯಾವ ರೀತಿ ಇದನ್ನು ಪರಿಗಣಿಸ್ತಾರೆ ಅಂತ ಹೇಳುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ನಿಟ್ಟಿನಲ್ಲಿ ಅವರು ಏನಾದ್ರೂ ಒಪ್ಕೊಂಡ್ರೆ ಈ ಪ್ರಕರಣ ಸುಖಾಂತ್ಯವಾಗುವುದು ಖಂಡಿತವಾಗಿಯೂ ಸುಖಾಂತ್ಯವಾಗುತ್ತೆ. ಪ್ರಭು. ಓಕೆ, ಥ್ಯಾಂಕ್ ಯು ಆದಿತ್ಯ.